ಭಾರಕರ್ತನು ನೀನು ಬಹು ಸಂಸಾರಿ ಎಂಬುದ ನಿಗಮತತಿ ಕೈವಾರಿಸುತ್ತಿದೆ ದಿವಿಜ ಮನುಜ ಭುಜಂಗರೊಳಗಿನ್ನು ಆರಿಗುಂಟು ಸ್ವತಂತ್ರ ನಿನ್ನಂತಾರು ಮುಕ್ತಿಯ ನೀವ ಸದ್ಗುರುವಾರು ಜಗದಧ್ಯಕ್ಷ ರಕ್ಷಿಸು ನಮ್ಮ ನನವರತ ರಕ್ಷಿಸೋ. ಭಾರಭೃತ್ ಕಥಿತೋ ಯೋಗಿ ಯೋಗೀಶ ಸರ್ವಕಾಮದಃ. ವಿಷ್ಣು ಸಹಸ್ರನಾಮದಲ್ಲಿ ಭಗವಂತನ ಹೆಸರು ಒಂದು ವಿಶಿಷ್ಟವಾದ ವಿಶೇಷಣ. ಅವನ ಭಗವಂತನ ಒಂದು ರೂಪಕ್ಕೆ ಹೆಸರೇ ಇಷ್ಟು, ಭಾರಭೃತ್. ಹಾಗೆ ನಮ್ಮೆಲ್ಲ ಜೀವರಾಶಿಗಳ ಎಲ್ಲ ಸಂಸಾರಿಗಳ ನಾನಾ ವಿಧವಾದ ಕಷ್ಟಗಳನ್ನು ಆಪತ್ತುಗಳನ್ನು ಕಳೆದು ಆಪತ್ತಿನಲ್ಲಿ ದಾರಿಯನ್ನು ತೋರಿ ಉತ್ತಮವಾದ ಸ್ಥಿತಿ ಗತಿಗಳನ್ನು ಕಲ್ಪಿಸಿ ಭಗವಂತ ಕೊಡುತ್ತಾನೆ. ಆದ್ದರಿಂದ ಭಗವಂತ ಭಾರಕರ್ತ, ಭಗವಂತ ಭಾರಕರ್ತೃವಾಗಿದ್ದಾನೆ, ನಾವಲ್ಲ. ಇದರ ಎಚ್ಚರ ಯಾವಾಗಲೂ ಇರಬೇಕು. ಸಂಸಾರದಲ್ಲಿರುವವನಿಗೆ ಸಾಮಾನ್ಯವಾಗಿ ನಾವು ಭಾವಕರ್ತರು, ಇವನೇ ಕರ್ತಾಪುರುಷ ಅಂತ ಹೇಳುವಂತಹ ರೂಢಿ ಇದೆ. ನಿಜ, ಎಷ್ಟರ್ಥದಲ್ಲಿ ಅಷ್ಟರ್ಥದಲ್ಲಿ, ಹೊರತು ಶಾಶ್ವತವಾಗಿ ವಾಸ್ತವವಾಗಿ ಎಲ್ಲ ಅರ್ಥದಲ್ಲಿ ಪರಿಪೂರ್ಣವಾಗಿ ಇಮ ಭಾರಕರ್ತ ಅನ್ನುವ ಮಾತು ಸರ್ವಥಾ ಸುಳ್ಳು. ತುಂಬ ವಿಚಿತ್ರವಾಗಿದೆ. ಕೆಲವೊಮ್ಮೆ ನಾವು ಭಾವಿಸ್ತೇವೆ ನಾನಿಲ್ಲದೆ ಇದ್ದರೆ ಹೇಗೆ ನಡೆಯುತ್ತೆ ಅಂತ. ನಿಜವಾಗಿ ಒಂದು ಮಾತು ಹೇಳಬೇಕು ಅಂತಂದರೆ, ಯಾರಿಲ್ಲದೆ ಇದ್ದರೂ ಜಗತ್ತು ನಡೆದಿದೆ ಅಂತ ಅನ್ನೋದು ಮಾತ್ರ ಸತ್ಯ. ಯಾರೂ ಇಲ್ಲದಿದ್ದರೂ ಕೂಡ ಜಗತ್ತು ನಡೆದಿದೆ, ಇದು ಸತ್ಯ. ಸ್ವಲ್ಪ ಪ್ಲಸ್ ಮೈನಸ್ ಆಗಬಹುದು, 5% ಆಚೆ 5% ಈಚೆ, ಹೊರತು ಜಗತ್ತು ನಿಲ್ಲುವುದಿಲ್ಲ. ಹೇಳುವ ಪದ್ಧತಿ ರಾಮಕೃಷ್ಣಾದಿಗಳೇ ಪರಂಧಾಮಕ್ಕೆ ಹೋದರೂ ಜಗತ್ತು ನಿಲ್ಲಲಿಲ್ಲ ಅಂತ. ಅಂದರೆ ಭಗವಂತನ ಸಂಕಲ್ಪವಿದೆ ಜಗತ್ತನ್ನು ನಿಲ್ಲಿಸಬಾರದು ಅಂತ. ನಿತ್ಯ ಕಾಲ ಹರಿಚ್ಛಯ ಅಂತ ಗೀತಾ ತಾತ್ಪರ್ಯದಲ್ಲಿ ಶ್ರೀಮದಾಚಾರ್ಯ ಹೇಳ್ತಾರೆ. ಹಾಗೆ ಜಗತ್ತು ನಡೆಯಬೇಕು ಎಂಬುದಾಗಿ ಭಗವಂತನ ಸಂಕಲ್ಪವಿದೆ, ಆದ್ದರಿಂದ ನಡೀತಿರ್ತದೆ. ಸ್ವಲ್ಪ ವ್ಯತ್ಯಾಸವಾಗುತ್ತೆ, ಏನಾಯಿತು, ಆದರೆ ಆಯಿತು. ಯಾವ ವ್ಯಕ್ತಿಯೊಬ್ಬವನು ಇದ್ದಾನೆ ಅಂತ ಅನ್ನೋದಕ್ಕಾಗಿ ಸಂಸಾರ ನಡೆಯೋದಿಲ್ಲ. ಸಂಸಾರ ನಡೆಸಬೇಕು ದೇವರ ಇಚ್ಛೆ ಇದೆ, ಆದ್ದರಿಂದ ನಡೆಸ್ತಿರ್ತದೆ. ನಡೆಸುವ ಕಾಲದಲ್ಲಿ ಇವನನ್ನು ನಿಮಿತ್ತ ಮಾಡಿಕೊಂಡು ಇವನು ಸಂಪಾದನೆ ಮಾಡಿಸಬೇಕು ಅಂತ ಹೇಳಿ ಅವನಿಂದ ಸಂಪಾದನೆ ಮಾಡಿಸಿ ನಡೆಸ್ತಾನೆ. ನಾನೇ ಸಂಪಾದನೆ ಮಾಡಿ ನಡೆಸ್ತೇನೆ ಅಂತ ನಮ್ಮ ಮಾತು ಶುದ್ಧ ತಪ್ಪು. ವಾಲ್ಮೀಕಿ ಋಷಿಗಳಿಗೆ ನಾರದರು ಇದೇ ಪ್ರಶ್ನೆಯನ್ನು ಮಾಡಿದರು, ಸವಾಲು ಮಾಡಿ. ಏನು ಸವಾಲು ಮಾಡಿದರು? ಇಲ್ಲ, ನಾನು ಸಂಹಾರ ಮಾಡದೇ ಇದ್ದರೆ, ದೋಚಿಕೊಳ್ಳಲಿಲ್ಲ ಅಂದರೆ, ಸಂಪಾದನೆ ಮಾಡಲಿಲ್ಲ ಅಂದರೆ ನಾನು ಬೇಡರವ, ನಾನು ಹೇಗೆ ಸಂಪಾದನೆ ಮಾಡಲಿ? ಊಟ ಹೇಗೆ ಮಾಡಿ? ನನ್ನ ಮಕ್ಕಳಿದ್ದಾರೆ, ಹೆಂಡತಿ ಇದ್ದಾಳೆ, ಅಕ್ಕ ತಂಗಿಯರು, ಅಣ್ಣ ತಮ್ಮಂದರು, ತಂದೆ ತಾಯಿ, ಎಲ್ಲ ದೊಡ್ಡ ಕುಟುಂಬ. ಇಷ್ಟೆಲ್ಲ ದೊಡ್ಡ ಕುಟುಂಬವನ್ನು ನಾನು ಹೇಗೆ ರಕ್ಷಣೆ ಮಾಡಿ? ಆದ್ದರಿಂದ ನಾನು ಅನಿವಾರ್ಯವಾಗಿ ನಾನು ಖೂನಿ ಮಾಡಬೇಕಾಗತ್ತೆ, ಪಾಪವನ್ನು ಮಾಡಬೇಕಾಗ್ತದೆ. ಪಾಪ ಮಾಡದೇ ಇದ್ದರೆ ಬದುಕುವುದಿಲ್ಲ ಯಾರು. ನಾನು ವಾಲ್ಮೀಕಿ ಋಷಿಗಳಿಗೆ ನಾರದರು ಹೇಳ್ತಾರೆ, ಬಾಯಿಲಿ ಮಹಾಶಯ, ಭಾರಿ ಬುದ್ಧಿವಂತ ನೀನು ಸಂಪಾದನೆ ಮಾಡದೇ ಇದ್ದರೆ ಯಾರೂ ಬದುಕುವುದಿಲ್ಲಲ್ಲ. ಆದ್ದರಿಂದ ನೀನು ಪಾಪವನ್ನು ಮಾಡ್ತಾ ಇದ್ದಿ, ಭಾಳ ಸಂತೋಷ, ಚಿಂತೆ ಇಲ್ಲ. ಒಂದು ಕೆಲಸ ಮಾಡು, ನೀನೇನು ಖೂನಿ ಮಾಡ್ತಿ, ಎಲ್ಲರಿಗೆ ಸುಲಿಗೆ ಮಾಡ್ತಿ, ಎಲ್ಲರನ್ನ ಹೊಡಿತಿ, ಕೊಂದಾಕ್ತಿ. ಆ ಕೊಂದಾಕೋದು, ಹಣವನ್ನು ದೋಚಿಕೊಳ್ಳೋದು, ಇದೆಲ್ಲ ಏನು ಪಾಪವಿದೆಯಲ್ಲ, ಈ ಪಾಪವನ್ನು ಮಾಡಿದ್ದರೊಳಗೆ ಅವರು ಯಾರಾದರೂ ಶೇರ್ ಆಗುವುದಕ್ಕೆ ತಯಾರಿದ್ದಾರಾ ಅಂತ ಕೇಳು. ವಾಲ್ಮೀಕಿ ಋಷಿಗಳು ಮನೆಗೆ ಹೋದರು. ಎಲ್ಲ ಬಳಗದವರಿಗೆ ಕೇಳಿಕೊಂಡು, ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಬಂಧು ಬಳಗ ಎಲ್ಲರಿಗೆ ಕೇಳಿದೆ. ಪೂರ್ವಾವಸ್ಥೆಯಲ್ಲಿ ಎಲ್ಲ ಬಳಗದವರಿಗೆ ಕೇಳಿದ್ರು. ಬೇಡರವರಿಗೆ ಕೇಳಿದರೆ ಆಯಾ ಬೇಡರೆಲ್ಲರೂ ಹೇಳಿದ್ರು, ಅಯ್ಯಯ್ಯೋ ಮಾರಾಯ, ನನಗೇನು ಸಂಬಂಧ, ನಮಗೆ ಹೊಟ್ಟಿಗಷ್ಟಾಗ. ಅಲ್ಲ, ನಾನು ಸಂಪಾದನೆ ಮಾಡಿದ ಧನದೊಳಗೆ ನೀವೆಲ್ಲ ಪಾಲುಗೊಳ್ಳುತ್ತೀರಿ, ನಾನು ಸಂಪಾದನೆ ಮಾಡಿದ ಪಾಪದಲ್ಲಿ ನೀನು ಯಾಕೆ ಪಾಲುಗೊಳ್ಳುವುದಿಲ್ಲ? ನಮಗೇನು ಸಂಬಂಧ? ನೀನು ಪಾಪ ಮಾಡು ನಾವೇನು ಹೇಳೇ ಇಲ್ಲ. ಪಾಪ ಮಾಡು ನಾವೆಲ್ಲ ಹೇಳಿದ್ದೀವಿ, ನಮ್ಗೆ ಹೊಟ್ಟೆಗೆ ಹಾಕು ಅಂತ ಹೇಳಿದ್ದೀವಿ ಅಷ್ಟೇ. ಪಾಪ ಮಾಡುವ ಡಿಸಿಷನ್ ಇಟ್ಸ್ ಯುವರ್ಸ್. ಹೊಟ್ಟೆಗೆ ಹಾಕು ಅಂತ ನಮ್ಮ ಪ್ರಾರ್ಥನೆ ನಮ್ಮದು. ಅಂದಮೇಲೆ ನೀನು ನನ್ನ ಹೊಟ್ಟೆಗೆ ಹಾಕುವ ಜವಾಬ್ದಾರಿ ಹೊತ್ತಿದ್ದಿ, ಅದಕ್ಕಾಗಿ ನೀನು ಹೊಟ್ಟೆಗೆ ಹಾಕಬೇಕು. ಪಾಪ ನಮಗೆ ಸಂಬಂಧ ಇಲ್ಲ, ಪಾಪದಲ್ಲಿ ನಮ್ಮ ಶೇರಿಲ್ಲ. ನೇರ ಬಂದ ವಾಲ್ಮೀಕಿ ಬಂದು ನಾರದರಿಗೆ ಹೇಳಿದ, ಇಲ್ಲ ಹೀಗಂತಾರೆ, ಅವ್ರು ಯಾರೂ ಪಾಪದಲ್ಲಿ ಭಾಗವಹಿಸುವುದಕ್ಕೆ ತಯಾರಿಲ್ಲ. ನವ್ ಯು ಅಂಡರ್ಸ್ಟ್ಯಾಂಡ್. ನೀನು ಪಾಪವನ್ನು ಮಾಡ್ತಿ, ಒಳ್ಳೆ ಫೇರ್ ಮೀನ್ಸಿನಿಂದ ನೀನು ಸಂಪಾದನೆ ಮಾಡಿದೆಯೋ ಚಿಂತೆ ಇಲ್ಲ, ಸಂಪಾದನೆ ಮಾಡು. ಅದರಿಂದ ನೀನು ಹೆಂಡತಿ ಮಕ್ಕಳು ಬಂಧು ಬಳಗ ಎಲ್ಲರಿಗೆ ಹೊಟ್ಟೆಗೆ ಹಾಕು, ನೀನು ಸಂಪಾದನೆ ಮಾಡು, ಸುಖವಾಗಿರು, ಏನೂ ಚಿಂತೆ ಇಲ್ಲ, ಪಾಪ ಬರಲೇ ಇಲ್ಲ ನಿನಗೆ. ಪೋಷಣೆ ಮಾಡಿದ ಪುಣ್ಯವೇ ಬಂತು.
ಪಾಪ ಮಾಡಿ ಸುಲಿಗೆ ಮಾಡಿ ಕೊಂದಾಕಿ ನೀ ನಾನಾ ವಿಧವಾದ ಪಾಪ ಅನರ್ಥಗಳಿಗೆ ಕಾರಣವಾಗಿ ತಂದ ಹಣವನ್ನು ಅವರಿಗೆ ಕೊಟ್ಟು ನೀನು ಭೋಗ ಮಾಡೋದು ಇಷ್ಟು, ಅವರೆಲ್ಲ ಭೋಗ ಮಾಡೋದು ಅಷ್ಟು. ಇಷ್ಟಿರುವಾಗ ನೀನು ಆ ಪಾಪದಲ್ಲಿ ಎಲ್ಲ ಪಾಪವೂ ನಿನಗೇ ಬರುತ್ತಲ್ಲ, ಅದರ ಎಚ್ಚರ ಇದೆಯಾ ನಿನಗೆ? ಆ ಎಚ್ಚರ ಯಾವಾಗ ನಾರದರು ವಾಲ್ಮೀಕಿ ಋಷಿಗಳಿಗೆ ಕೊಟ್ಟರೋ ತಕ್ಷಣಕ್ಕೆ ಅವನು ಬಿಟ್ಟು ಅವರಿಂದ ಉಪದೇಶವನ್ನು ಪಡೆದು ರಾಮನಾಮ ಧ್ಯಾನವನ್ನು ಮಾಡಿ ಉತ್ತಮವಾದ ಋಷಿಯಾದ, ಮಹಾ ಗ್ರಂಥಕರ್ತೃವಾದ, ಆದಿಕವಿಯಾದ, ಮಹಾಜ್ಞಾನಿಗಳಾದ. ಇದು ವಾಲ್ಮೀಕಿ ಋಷಿಗಳ ಅವಸ್ಥೆ. ಹಾಗೆ ನಮ್ಮೆಲ್ಲರಿಗೂ ಅದೇ ಸಮಸ್ಯೆ ಇದೆ. ನಾವು ಭಾರಕರ್ತರು ಎಂಬುದಾಗಿ ತಿಳಿದು ನಮ್ಮ ಹೆಂಡತಿ ಮಕ್ಕಳಿಗಾಗಿ ಎಂಥ ಮೋಸ ಮಾಡುವುದಕ್ಕೂ, ಎಂಥ ಅನ್ಯಾಯ ಮಾಡುವುದಕ್ಕೂ, ನಮ್ಮ ಅಧಿಕಾರವನ್ನು ಉಳಿಸುವುದಕ್ಕಾಗಿ ಇನ್ನೊಬ್ಬರ ಖೂನಿ ಮಾಡುವುದಕ್ಕೂ ಇವತ್ತಿನ ವ್ಯಕ್ತಿ ಹಿಂದೆ ಮುಂದೆ ನೋಡುವುದಿಲ್ಲ. ಇವತ್ತಲ್ಲ, ಅನಾದಿ ಕಾಲದಿಂದಲೂ ಈ ತರಹದ ಪಾಪವನ್ನೇನು ಮಾಡ್ತಾ ಇದ್ದಾನೆ. ಇದಕ್ಕಾಗಿ ಒಂದು ಎಚ್ಚರ ಇರಬೇಕು. ಭಾರಕರ್ತನು ನೀನು, ಬಹು ಸಂಸಾರಿ, ದೊಡ್ಡ ಸಂಸಾರ ನಿನ್ನದು. ನೀನು ಒಬ್ಬ ಹೊತ್ತು ತಂದು ಊಟಕ್ಕೆ ಹಾಕುವವ. ನಾವೆಲ್ಲ ನಿಮಿತ್ತ ಮಾತ್ರ ಭವ ಸವ್ಯಸಾಚನ್, ಸುಮ್ಮನೆ ಹೆಸರಿಗೆ ನಾವು ನಿಮಿತ್ತ, ನೀನೇ ಹೊಟ್ಟೆಗೆ ಹಾಕುವವ. ಸಂಸಾರಿ ಎಂಬುದ ನಿಗಮತತಿ ಕೈವಾರಿಸುತ್ತಿದೆ. ಇದನ್ನು ಸ್ತೋತ್ರ ಮಾಡ್ತಾ ಇದೆ, ಚೆನ್ನಾಗಿ ಸ್ತೋತ್ರ ಮಾಡ್ತಾ ಇದೆ ವೇದಗಳ ಸಮೂಹ. ದಿವಿಜ ಮನುಜ ಭುಜಂಗರೊಳಗಿನ ಎಲ್ಲ ಜೀವರಾಶಿಗಳಲ್ಲೂ ದೇವತೆಗಳ ಕುಟುಂಬಕ್ಕೂ ನೀನೇ ಭಾರಕರ್ತ, ಮನುಷ್ಯರ ಕುಟುಂಬಕ್ಕೂ ನೀನೇ ಭಾರಕರ್ತ. ಸಣ್ಣ ಸಣ್ಣ ಇರುವೆ, ಹುಳ, ಬೀ, ಇರುವೆಗೂ ಕೂಡ ಒಂದು ದೊಡ್ಡದಾದಂತಹ ಕುಟುಂಬವಿದೆ. ಆ ಕುಟುಂಬವನ್ನು ಹೊತ್ತವನು ನೀನೇ. ಎಲ್ಲೋ ಆಹಾರ ಇರುತ್ತೆ, ಆ ಇರುವೆ ಒಂದಿರುವೆ ಹೋಗಿ ನೋಡ್ಕೊಂಡು ಬರ್ತದೆ. ನೋಡ್ಕೊಂಡು ಬಂದಾದ ಮೇಲೆ ಇನ್ನು ಒಂದು 4 ಇರುವೆಗೆ ಹೇಳುತ್ತದೆ. ಅದು ಹೇಳಿದ ಮೇಲೆ ಆ ಎಲ್ಲ ಇರುವೆಗಳು ಬಂದು ಆ ಕಾಳು ಕಡಿ ಸಕ್ಕರೆ ಬೆಲ್ಲ ಏನು ಪದಾರ್ಥ ಇದೆ ಅದನ್ನು ತಿನ್ನೋದಕ್ಕೆ ಸಾಲು ಸಾಲಾಗಿ ಇರುವೆಗಳು ಹತ್ತತ್ತೆ. ಹೊಟ್ಟೆಗೆ ಹಾಕುವ ಕೆಲಸ ದೇವರಿಗಿದೆ, ನಮ್ಮ ಜವಾಬ್ದಾರಿ ಅಲ್ಲ. ನಮ್ಮ ಕರ್ತವ್ಯ ಇದೆ, ಆದರೆ ಜವಾಬ್ದಾರಿ ದೇವರಿಗಿದೆ. ಇದನ್ನು ಮರಿತೇವೆ. ಒಂದು ಕಥೆ ಹೇಳುತ್ತಾರೆ. ರಾಮದಾಸರ ಶಿವಾಜಿಯ ಒಂದು ಸಂದರ್ಭದಲ್ಲಿ ಒಂದು ಘಟನೆ ನಡೆಯುತ್ತೆ. ಶಿವಾಜಿ ಒಂದು ಎತ್ತರದ ಕಲ್ಲಿನ ಮೇಲೆ ಕೂತ್ಕೊಂಡು ಕಾಲ ಮೇಲೆ ಕಾಲು ಹಾಕಿ ಭಾರಿ ವೈಭವದಿಂದ ತಾನು ಅತ್ಯಂತ ಸಮರ್ಥ, ಇಷ್ಟೆಲ್ಲ ಪ್ರಜೆಗಳಿಗೆ ಹೊಟ್ಟೆಗೆ ಹಾಕುವ ನಾನೇ ಒಬ್ಬ ವ್ಯಕ್ತಿ ಎಂಬ ಅಹಂಕಾರದಿಂದ ಮೆರೀತಿರ್ತಾನೆ. ರಾಮದಾಸರು ಬಂದರೆ ಅವತ್ತಿನ ದಿವಸ ಎದ್ದು ಬಂದು ಕೆಳಗಿಳಿದು ನಮಸ್ಕಾರ ಮಾಡಿ ಗೌರವವನ್ನು ಮಾಡಬೇಕಾದದ್ದನ್ನು ಮಾಡಲಿಲ್ಲ. ಅಹಂಕಾರದಿಂದ ಇದ್ದ. ನೋಡ್ತಾ ಇದ್ದ ಪ್ರಜೆಗಳು ನೂರಾರು ಜನರಿಗೆ ಊಟಕ್ಕೆ ಹಾಕೋನು. ಅಷ್ಟೆಲ್ಲ ಜನರಿಗೆ ಕೋಟೆಯನ್ನು ಕಟ್ಟಿಸುವ ಕೆಲಸದಲ್ಲಿ ತೊಡಗಿದ್ದ. ಹಾಗಾಗಿ ಕಲ್ಲುಗಳನ್ನು ಹೊಡಿತಾ ಅದನ್ನೆಲ್ಲ ಕಟ್ಟುವ ವ್ಯವಸ್ಥೆಯನ್ನು ಮಾಡ್ತಾ ಇದ್ದರು. ಆಗ ಇವನು ಕೂತಿದ್ದ, ನೋಡ್ತಾ ಕೂತಿದ್ದ. ಆ ಸಂದರ್ಭದಲ್ಲಿ ರಾಮದಾಸರು ಬಂದರೆ ರಾಮದಾಸರು ಕೇಳ್ತಾರೆ, ಏನಪ್ಪ ಶಿವಾಜಿ ಹೇಗಿದೆ? ಎಲ್ಲ ಚೆನ್ನಾಗಿದೆ, ಇಷ್ಟೆಲ್ಲ ನೋಡ್ರಿ, ಇವರಿಗೆಲ್ಲ ಇಷ್ಟು ಜನರಿಗೆ ಹೊಟ್ಟೆಗಾಯ್ತು. ಈಗ ಈ ಕೋಟೆ ಕಟ್ಟಿಸಬೇಕು ಅಂತ ನಾವು ನಿಮಿತ್ತ ಮಾಡಿದ್ದಕ್ಕೆ ಇಷ್ಟೆಲ್ಲ ಜನರಿಗೆ ಹೊಟ್ಟೆಗಾಯ್ತು. ಭಾಳ ಸಂತೋಷ. ನೀನಿದ್ದಿ ಅಂತ ಅನ್ನೋದಕ್ಕೆ ಬದುಕಿದ್ದಾರಪ್ಪ. ನೀನಿಲ್ಲದೆ ಇದ್ರೆ ಯಾರು ಬದುಕ್ತಾರೆ? ಯಾರೂ ಬದುಕಲಿಕ್ಕೆ ಸಾಧ್ಯವಿಲ್ಲ. ನೀನೇ ಎಲ್ಲರಿಗೆ ಬದುಕೋದಕ್ಕೆ ಕಲಿಸಿಕೊಟ್ಟು ಹೊಟ್ಟೆಗೆ ಹಾಕಿದ್ದಿ. ಭಾಳ ದೊಡ್ಡ ವ್ಯಕ್ತಿ ನೀನು ಮಹಾಶಯ. ಸ್ತೋತ್ರ ಮಾಡ್ತಾ ಇರುವಾಗ ಒಂದು ಕಲ್ಲಿಂದ ಆಚೆ ಸುಮ್ಮನೆ ಸುತ್ತ ತಿರುಗ್ತಾ ಇರುವಾಗ ಒಂದು ಕಡೆಗೆ ಕಲ್ಲು ತಂದರು. ಕಲ್ಲನ್ನು ಎತ್ತಿ ತೊಗೊಂಡು ಬಾ ಅಂತ ಹೇಳಿದರು. ಶಿವಾಜಿ ಹತ್ರ ಒಂದು ಕಲ್ಲನ್ನು ತಂದಿಟ್ಟಾದ ಮೇಲೆ ಕಲ್ಲನ್ನು ಒಡಿ ಅಂತ ಒಡ್ಡನಿಗೆ ಹೇಳಿದರು. ಆ ಒಡ್ಡ ಅದನ್ನು ಒಡೆದ್ರೆ ಒಳಗಿನ ಕಪ್ಪೆ ಚಂಗಂತ ಚಿಗಿದು ಹಾರಿ ಹೋಯಿತು. ಅಲ್ಲೊಂದು ಸ್ವಲ್ಪ ಹಸಿ ನೀರಿತ್ತು. ಅದನ್ನು ನೋಡಿ ತೋರಿಸಿ ಹೇಳ್ತಾನೆ, ಈ ಕಪ್ಪೆಗೆ ನೀನೇನು ಊಟಕ್ಕೆ ಹಾಕಿದ್ದೀಯಾ, ಹೊಟ್ಟೆಗೆ ಹಾಕಿದ್ದೀಯಾ, ಏನು ಮಾಡಿದ್ದೀನಿ? ಆಗ ಶಿವಾಜಿಗೆ ಕಣ್ಣಲ್ಲಿ ನೀರು ಬಂತು, ದುಃಖವಾಯಿತು. ಕೆಳಗಿಳಿದ, ಸಾಷ್ಟಾಂಗ ನಮಸ್ಕಾರ ಹಾಕಿದ. ಕ್ಷಮೆ ಮಾಡಿ, ತಪ್ಪಾಯ್ತು, ನಮ್ಮದು ಅಪರಾಧವಾಯಿತು. ನೀನು ಹೊಟ್ಟೆಗೆ ಹಾಕ್ತೀವಿ ಅಂತ ತಿಳ್ಕೊಬೇಡ. ನಿನ್ನನ್ನು ನಿಮಿತ್ತ ಮಾಡಿ ದೇವರ ಹೊಟ್ಟೆಗೆ ಹಾಕ್ತಾನೆ. ದೇವ್ರ ಹೊಟ್ಟೆಗೆ ಹಾಕಬೇಕಾಗಿದೆ, ಅದಕ್ಕೆ ಹಾಕ್ತಾನೆ. ನೀನು ನಿಮಿತ್ತ. ಯಾರಿಗೆ ನಿಮಿತ್ತ? ನಾನೊಂದು ಕಡೆಗೆ ಎಲ್ಲೋ ಒಂದು ಸಣ್ಣ ಒಂದು ಸಂಗತಿಯನ್ನು ಓದಿದ್ದೆ. ಆ ಓದಿದ ಮಾತು ಭಾಳ ಸುಂದರವಾದಂಥ ಮಾತು. ನಾವು ಸಾಮಾನ್ಯವಾಗಿ ಯಾರು ಹಣ ಕೊಡ್ತಾರೆ ಅವನು ಊಟಕ್ಕೆ ಹಾಕ್ತಾನೆ ಅಂತ ತಿಳ್ಕೊತೇವೆ. ತಂದೆ ಹಣಕ್ಕೆ ತಂದ, ಅದಕ್ಕೆ ತಂದೆ ಹೊಟ್ಟೆಗೆ ಹಾಕಿದ. ನಿಜ, ಮಕ್ಕಳು ಹಾಗೆ ತಿಳಿಬೇಕು. ಆದರೆ ಅವನೇ ಅಲ್ಟಿಮೇಟ್ ಅಂತ ತಿಳಿದುಕೊಳ್ಳುವುದು ತಪ್ಪು. ಅದಕ್ಕೊಂದು ಕಥೆಯನ್ನು ಹೇಳ್ತಾ ಇದ್ದೆ.
ಟ್ರೈನಿನ ಹೊರಗಡೆ ಒಬ್ಬ ಭಿಕ್ಷುಕ ಬರ್ತಾನೆ. ಆ ಭಿಕ್ಷುಕ ಬಂದು ಆ ಪ್ಲ್ಯಾಟ್ಫಾರ್ಮ್ ಮೇಲೆ ನಿಂತಿರುವಂತಹ ಭಿಕ್ಷುಕ ಅವನ ಕೈಯೊಡ್ಡಿ ಹಣವನ್ನು ಬೇಡ್ತಾ ಇದ್ದಾನೆ, ಭಿಕ್ಷೆ ಬೇಡ್ತಾ ಇದ್ದ. ಹಣ ಕೊಡಿ ಹಣ ಕೊಡಿ ಅಂತ ಭಿಕ್ಷೆ ಬೇಡ್ತಾ ಇದ್ದ. ಬೇಡುವ ಸಂದರ್ಭದಲ್ಲಿ ಯಾರೋ ಪಕ್ಕಕ್ಕಿದ್ದವನು ಹಣವನ್ನು ಕೊಟ್ಟು ಬಿಡ್ತಾನೆ. ಹಣವನ್ನು ಕೊಟ್ಟಾಗ ಅವನಿಗೆ ಆಶೀರ್ವಾದ ಮಾಡ್ತಾನೆ, ನೀನು ಹಣ ಕೊಟ್ಟಿದ್ದು. ಅದೇನಾಗಿರುತ್ತೆ ಅಂದರೆ ಭಿಕ್ಷುಕ ಕುರುಡ, ಅವನಿಗೆ ಕಣ್ಣಿಲ್ಲ. ಕಣ್ಣಿಲ್ಲದೆ ಇದ್ದದ್ದರಿಂದ ಯಾರ ಪಕ್ಕದಲ್ಲಿದ್ದವನು ಕೊಟ್ಟನೋ, ಕಿಟಕಿ ಹತ್ತಿರ ಕೂತವನು ಅವನದು ಅಂತ ತಿಳಿತಾನೆ. ನಿಜವಾಗಿ ಕೊಟ್ಟದ್ದು ಮೇಲಿನ ಬರ್ತಿನ ಮೇಲೆ ಕೂತಿರುವ ವ್ಯಕ್ತಿ. ಅವನು ಇವನ ಕೈಯಲ್ಲಿ ಒಂದು 5 ರೂಪಾಯಿ ಕೊಟ್ಟಿದ್ದ, ನೀನು ಅದನ್ನು ಭಿಕ್ಷುಕ ಬಂದಿದ್ದಾನೆ ಕೊಡು ಅಂತ. ಕೊಟ್ಟವನು ಮೇಲಿನವ, ಇವನು ನೀಡಿದವನು ಇವನು. ಆದರೆ ಕುರುಡನಿಗೆ ಅನಿಸಿದ್ದೇನು ಅಂದರೆ ತನಗೆ ಕೊಟ್ಟವಂತಹ ಈ ಪಕ್ಕಕ್ಕೆ ಕೂತಿರೋ ಕಿಟಕಿ ಹತ್ತಿರ ವಿಂಡೋ ಹತ್ತಿರ ಕೂತಿರುವ ವ್ಯಕ್ತಿ ನನಗೆ ಕೊಟ್ಟ ಅಂತ ತಿಳ್ಕೊಂಡು. ಯಾಕೆ? ಕುರುಡುತನದಿಂದ. ಹಾಗೆ ನಮ್ಮ ಅವಸ್ಥೆ ಇದೆ. ದೇವರು ಕೊಟ್ಟಿದ್ದ ನಮ್ಮಪ್ಪನಿಗೆ ನಮ್ಮಪ್ಪ ಹೊಟ್ಟೆಗೆ ಹಾಕ್ತಾನೆ ಅಂತ ತಿಳ್ಕೊಂಡ್ರೆ ಶಾಸ್ತ್ರ ತಿಳ್ಕೊಂಡಂತೆ. ಬರೀ ನಮ್ಮ ಅಪ್ಪ ಹಾಕಿದ್ದಾನೆ ಅಂತ ತಿಳ್ಕೊಂಡ್ರೆ ವ್ಯವಹಾರದ ಮಾತು. ಎಂದೂ ಹಾಗೆ ತಿಳಿದುಕೊಳ್ತಕ್ಕದ್ದಲ್ಲ, ಅದು ಕುರುಡುತನ. ಭಾರಕರ್ತ ನೀನು, ನಾನಲ್ಲ, ನಾನು ಯಾರೂ ಅಲ್ಲ, ದೇವರೇ ಭಾರಕರ್ತವಾದವ. ಹಾಗಾಗಿ ಭಗವಂತನಿಗೆ ಹೇಳ್ತಾರೆ, ಭಾರಕರ್ತನು ನೀನು ಬಹು ಸಂಸಾರಿ ಎಂಬುದ ನಿಗಮತತಿ ಕೈವಾರಿಸುತ್ತದೆ ದಿವಜ ಮನುಜ ಭುಜಂಗರೊಳಗೆ. ಹಾವುಗಳಿವೆ, ಹಾವು ಏನು ತಿನ್ನತ್ತೆ? ಏನು ತಿಂದದ್ದಕ್ಕೆ ಬದುಕತ್ತೆ? ನಮ್ಮ ಚಿಕ್ಕ ಬಾವಿ ಇದೆ, ಸಣ್ಣ ಬಾವಿಯೊಳಗೆ 100 ಮೀನುಗಳಿವೆ, ದೊಡ್ಡ 3 ಮೀನುಗಳಿವೆ. ಆ ಮೀನುಗಳನ್ನು ನೋಡ್ತಾ ಇದ್ರೆ ನಾನು ನಿತ್ಯ ಸ್ನಾನ ಮಾಡುವಾಗ ಮೀನು ಮೇಲೆ ಬರ್ತದೆ, ಕೆಳಗೆ ಹೋಗ್ತದೆ, ಅದಾಗ್ತದೆ, ಇದಾಗ್ತದೆ. ಆಶ್ಚರ್ಯ ಎಂದರೆ ಆ ನೀರಿನೊಳಗೆ ಏನು ಆಹಾರ ಇದೆ, ಏನು ಆಹಾರದಿಂದ ಬದುಕಿವೆ ಅವು? ಎಷ್ಟು ವಿಚಿತ್ರವಾಗಿದೆ. ಅಷ್ಟರೊಳಗೆ ಏನೋ ಆಹಾರವನ್ನು ಕೊಟ್ಟು ಸಣ್ಣ ಮೀನು, ಅತೀ ಸಣ್ಣದಾದ ಮೀನುಗಳಿವೆ, 1-2 ಇಂಚಿನಷ್ಟು ಮೀನು, ಇನ್ನೂ ಚಿಕ್ಕದಾದಂತಹ ಮೀನುಗಳಿವೆ, ಜೊತೆಗೆ ದೊಡ್ಡ ದೊಡ್ಡ ಮೀನುಗಳಿವೆ, ತಿಮಿಂಗಲಗಳಿವೆ ಸಮುದ್ರದಲ್ಲಿ. ಎಲ್ಲದಕ್ಕೆ ಆಹಾರ ಹೊಟ್ಟೆಗೆ ತುಂಬುವಷ್ಟು ಸಿಕ್ಕಿದೆ. ತುಂಬದೇ ಇದ್ದರೆ ಸತ್ಯ ಹೋಗ್ತಿತ್ತು. ತುಂಬುವಷ್ಟು ಸಿಕ್ಕಿದೆ. ತಿಮಿಂಗಿಲ ಎಷ್ಟಿದೆ ಅಂತ ಅನ್ನೋದನ್ನು ನೋಡಬೇಕು. ದೊಡ್ಡ ನಿಚ್ಚಣಿಕೆ ಇಟ್ಟುಕೊಂಡರೂ ಕೂಡ ತಿಮಿಂಗಿಲದ ಮಧ್ಯದ ಹೊಟ್ಟೆ ಭಾಗ ಕತ್ತರಿಸ್ಲಿಕ್ಕಾಗೋದಿಲ್ಲ. ಆ ಹೊಟ್ಟೆ ಭಾಗ ಕತ್ತರಿಸಬೇಕಾದ್ರೆ ದೊಡ್ಡದಾದಂತಹ JCB ಅಂತ ತಂದು ಅದನ್ನು ಕತ್ತರಿಸುವ ಪ್ರಯತ್ನವನ್ನು ಮಾಡಿದ್ದು. ಭಾರಿ ವಿಚಿತ್ರ, ಭಯಾನಕ. ಅಷ್ಟಕ್ಕೆ ಹೊಟ್ಟೆಗೆ ಹಾಕಬೇಕು ನೋಡಿ. ಅಂಥದ್ರೊಳಗೆ ಸುಮಾರು 20-30 ಜನ ಆರಾಮಾಗಿ ತಾವಿರ್ಬೋದು. ಅಷ್ಟು ದೊಡ್ಡ ಹೊಟ್ಟೆ ಇದೆ, ಅದರದ್ದು ಗಾತ್ರವಿದೆ. ಏನು ಹೇಳೋದು? ಹಾಗಾಗಿ ಭಾರಕರ್ತ. ಅದಕ್ಕಾಗಿ ಭುಜಂಗರೊಳಗಿನ್ನು ಒಂದು ದೃಷ್ಟಾಂತ. ಭುಜಂಗರೊಳಗಿನ್ನು ಅಂದರೆ ಕ್ರಿಮಿ, ಕೀಟ, ಪಕ್ಷಿ, ಪತಂಗ ಅಥವಾ ಹುಳ, ಹಾವು, ಸರ್ಪ, ಮೀನು, ಮೊಸಳೆ ಮುಂತಾದವುಗಳಲ್ಲಿ ನೋಡಿದರೆ ನೀನೊಬ್ಬ ಭಾರಕರ್ತ, ನೀನೊಬ್ಬ ಸಂಸಾರಿ. ಸತ್ರೈಲೋಕ್ಯ ಕುಟುಂಬ ಪಾಲನ ಪರಹ ಕುರ್ಯಾತ್ ಹರಿರ್ ಮಂಗಲಂ. ಪರಮಾತ್ಮನಿಗೆ ಮಂಗಲಾಷ್ಟಕದ ಮೊದಲನೇ ಪದ್ಯದಲ್ಲಿ ಹೇಳ್ತಾರೆ, ಲಕ್ಷ್ಮೀ ಯಸ್ಯ ಪರಿಗ್ರಹ ಕಮಲಭೂ ಸೂನು ಗರುತ್ಮಾನ್ ರಥ ಪೌತ್ರ ಚಂದ್ರವಿಭೂಷಣ ಸುರಗುರು ಶೇಷಶ್ಚ ಶಯ್ಯಾಸನ ಬ್ರಹ್ಮಾಂಡಂ ವರಮಂದಿರಂ ಸುರಗಣ ಯಸ್ಯ ಪ್ರಭೋ ಸೇವಕಾ ಸಹ ತ್ರೈಲೋಕ್ಯ ಕುಟುಂಬ ಪಾಲನ ಪರಹ ಕುರ್ಯಾತ್ ಧ್ರುವಂ ಮಂಗಲಂ ಕುರ್ಯಾತ್ ಹರಿರ್ಮಂಗಲಂ. 3 ಲೋಕಗಳ ಕುಟುಂಬವನ್ನು ಪಾಲನ ಮಾಡುವಂತಹ ದೊರೆ ದೇವರೊಬ್ಬ, ಇನ್ಯಾರಲ್ಲ. ಆರಿಗುಂಟು ಸ್ವತಂತ್ರ. ಮೊದಲೇ ಪ್ರಶ್ನೆ, ಯಾರಿಗೆ ಸ್ವಾತಂತ್ರ್ಯವಿದೆ ಹೇಳಿ? ಇಷ್ಟೆಲ್ಲ ಜೀವರಾಶಿಗಳಿಗೆ ಹೊಟ್ಟೆಗೆ ಹಾಕುವ ಸ್ವಾತಂತ್ರ್ಯ ಯಾರಿಗಿದೆ? ಯಾರಿಗೆ ಸ್ವಾತಂತ್ರ್ಯವಿದೆ? ಆರಿಗುಂಟು ಸ್ವತಂತ್ರ. ನಿನ್ನಂತೆ 6 ಮುಕ್ತಿಯ ನೀವ. ಮೋಕ್ಷವನ್ನು ಕೊಡುವವರು ಯಾರಿದ್ದಾರೆ? ಸದ್ಗುರುವಾರು. ಜ್ಞಾನವನ್ನು ಕೊಡುವವರು ಯಾರಿದ್ದಾರೆ? ಜಗದ ಅಧ್ಯಕ್ಷರು ಯಾರು? ಯಾರಿಲ್ಲ ಸ್ವಾಮಿ. ಸ್ವಾತಂತ್ರ್ಯವಿಲ್ಲ, ಮೋಕ್ಷ ಕೊಡುವವರು ಯಾರಿಲ್ಲ, ಜಗದ್ಗುರು ಯಾರಿಲ್ಲ, ಜಗದಧ್ಯಕ್ಷ ಯಾರಿಲ್ಲ, ನೀನೇ ಸರ್ವಸ್ವ. ಆದ್ದರಿಂದ ಕಾಪಾಡು ಸ್ವಾಮಿ ನಮ್ಮನ್ನು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಗತಿವಿಹೀನರಿಗಾರು ನೀನೇ ಗತಿ ಕಣಾಪತಿ ಕರಿಸಿ ಕೊಡು ಸದ್ಗತಿಯ ನೀನೆಲೆ ದೇವ, ನಿನಗಪರಾಧಿ ನಾನಲ್ಲ. ಶ್ರುತಿ ವಚನವಾಡುವುದು
ಶರಣಾಗತರ ರಕ್ಷಕನೆಂದು ನಿನ್ನನು ಮತವಿಡಿದು ನಂಬಿದೆನು. ರಕ್ಷಿಸು ನಮ್ಮ ನನವರತ, ನಮ್ಮ ನನವರತ. ಗತಿವಿಹೀನರಿಗೆ ಆರು ಗತಿ, ನೀನೇ ಗತಿ. ಗತಿವಿಹೀನರಿಗೆ, ಆ ಶಬ್ದ ನೋಡಿ, ಗತಿವಿಹೀನರಿಗೆ ಆರು ನೀನೇ ಗತಿ. ಕಣ ಕಣ ಕಾಣೋ, ಪದ್ಯದಲ್ಲಿ ಬಂದದ್ದರಿಂದ ಸಂಕೋಚ ಮಾಡಲಿಕ್ಕೆ ಬರ್ತದೆ. ಕಾಣೋ ಅನ್ನುವುದನ್ನು ಕಣ ಅಂತನಬಹುದು. ಗತಿವಿಹೀನರಿಗೆ ಆರು ನೀನೇ ಗತಿ ಕಣ, ಪತಿಕರಿಸಿ ಕೊಡು ಸದ್ಗತಿಯ. ನಮ್ಮ ಮೇಲೆ ಪ್ರೀತಿ ಮಾಡಿ ನೀನು ಸದ್ಗತಿಯನ್ನು ಕೊಡು. ನಮ್ಮದನ್ನೆಲ್ಲ ಲೆಕ್ಕ ಮಾಡಲಿಕ್ಕೆ ಹೋಗಬೇಡ ದಯವಿಟ್ಟು. ನಮ್ಮಲ್ಲಿ ಏನು ಲೆಕ್ಕಕ್ಕೆ ಏನಿಲ್ಲ, ಏನೇನೇನೇನೇನಿಲ್ಲ. ಕೇವಲ ದೋಷಗಳಿವೆ, ಕೇವಲ ಪಾಪಗಳಿವೆ, ಕೇವಲ ಅನರ್ಥಗಳಿವೆ, ಅಜ್ಞಾನವಿದೆ. ಕಾಮಕ್ರೋಧ ಲೋಭ ಮೋಹ ಮತವತ್ಸರಗಳೆಂಬಂತಹ ದೋಷಗಳೆಲ್ಲ ತುಂಬಿ ತುಂಬಿ ತುಳುಕ್ತಾ ಇವೆ. ಆವ ರೀತಿಯಿಂದ ನೀಯನ್ನ ಸಲಹುವೆ ಶ್ರೀ ವಿಭು ಹಯವದನ. ಹೀನ ಗುಣಗಳೆಲ್ಲ ಹಯಮುಖ ದೇವನೇ ನೀನು ಎಣಿಸದಲೇ ಕಾಯೋ. ನಾನು ನಿನ್ನ ಲೆಕ್ಕದೊಳಗೆ ಬ್ಲ್ಯಾಕ್ ಲಿಸ್ಟಿನಲ್ಲಿ ಬರಬೇಕಾದ ವ್ಯಕ್ತಿ. ಅಷ್ಟು ಪಾಪವನ್ನು ಮಾಡಿದ್ದೆ, ಅಷ್ಟು ಪಾಪವನ್ನು ಮಾಡಿ. ಪಾಪವನ್ನು ಮಾಡಿದ್ದೇನಿಷ್ಟೇ ಅಲ್ಲ, ಪಾಪದಿಂದ ಆನಂದ ಇದೆ. ಪಾಪದಿಂದ ಆನಂದ ಇದೆ ಅಷ್ಟೇ ಅಲ್ಲ, ಪಾಪವನ್ನು ಮಾಡಬಾರದು ಅಂತ ತಲೆಯಲ್ಲಿ ಬಂದೂ ಇಲ್ಲ. ಪಾಪವನ್ನು ಮಾಡಬಾರ್ದು ಅಂತ ತಲೆಯಲ್ಲಿ ಬಂದಿಲ್ಲ ಇಷ್ಟೇ ಅಲ್ಲ, ಪಾಪವನ್ನು ಮಾಡಿದರೆ ಏನಾಗತ್ತೆ ಅಂತಂತೀನಿ. ಪಾಪವನ್ನು ಮಾಡಿದರೆ ಏನಾಗತ್ತೆ ಅಂತಂತೀನಿ ಇಷ್ಟೇ ಅಲ್ಲ, ಪಾಪವನ್ನು ಮಾಡಿದರೂ ನೋಡ್ಕೋತೀನಿ ಅಂತಂತೀನಿ. ಒಂದರ ಮೇಲೆ ಒಂದು, ಒಂದರ ಮೇಲೆ ಒಂದು, ಒಂದರ ಮೇಲೊಂದು ಒಟ್ಟಿಕ್ರಮ ಬೆಳೆದಂತೆ ನನ್ನ ಅಹಂಕಾರ ದುರಹಂಕಾರಗಳು ಬೆಳೀತಾ ಇವೆ. ಹಾಗಾಗಿ ಬೇಕಾದಷ್ಟು ಪಾಪವನ್ನು ಮಾಡಿದ್ದೇನೆ ನಾನು. ಹೀನ ಗುಣಗಳೆಲ್ಲ ಹಯಮುಖ ದೇವನೇ ನೀನು ಎಣಿಸದಲೇ ಕಾಯೋ. ಲೆಕ್ಕ ಮಾಡಲಿಕ್ಕೆ ಹೋಗಬೇಡ. ಪರಮಾತ್ಮ ಏನು ಮಾಡಿದ? ನಮ್ಮನ್ನು ಕೂಡಿಸಿದ. ಕೂತ್ಕೋ ಇಲ್ಲಿ ಅಂತ. ಸ್ವಾಮಿ ನಮ್ಮನ್ನು ರಕ್ಷಣೆ ಮಾಡು, ನೀನು ಫೈಲ್ ತಾ ಅಂತಂದ. ವಾದರಾಜರು ಹೇಳಿದ್ರು, ನನ್ನ ಫೈಲ್ಗೆ ಇಲ್ಲಿ ನೋಡ್ಲಿಕ್ಕೆ ಹೋಗಬೇಡ. ನಮಗೆಲ್ಲ ಕಲಿಸ್ಕೊಟ್ಟಾರವರು. ನಮ್ಮ ಫೈಲು ನೀವು ನೋಡ್ಲಿಕ್ಕೆ ಹೋಗಬೇಡ, ನನ್ನ ದೋಷಗಳೇನಿವೆ, ಗುಣ ಏನಿದೆ, ಈ ಲೆಜರನ್ನು ನೋಡಲಿಕ್ಕೆ ಹೋಗಬೇಡ. ಏನು ಮೈನಸ್ಸು ಏನು ಪ್ಲಸ್ಸು ಇವುಗಳನ್ನು ವಿಚಾರ ಮಾಡಿದರೆ ನನ್ನ ಉದ್ಧಾರ ಈ ಜನ್ಮ ಅಲ್ಲ, ಇನ್ನು ಅನಂತ ಜನ್ಮಕ್ಕಾಗುವುದಿಲ್ಲ, ಇದು ನಿಶ್ಚಿತ. ಆ ಚತುರ್ದಶಮಾದ್ವರ್ಷಾತ್ ಕರ್ಮಾಣಿ ನಿಯಮೇನತು ದ್ವಾದಶಾವರಾಣಂ ದೇಹಾನಾಂ ಕಾರಣಾನಿ ಕರೋತ್ತಯಂ ಅಥೋ ಅವಿದ್ವಾ ಮುಕ್ತಿ ಸ್ಯಾತ್. ಹಾಗಾಗಿ ಎಂದೆಂದಿಗೂ ನನ್ನ ಮೋಕ್ಷವಾಗಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ನೀನೇನು ಮಾಡು ಅಂದರೆ ನನ್ನ ಫೈಲ್ಗಳನ್ನು ಮುಚ್ಚಿಡು. ಏನೋ ಫೈಲ್ಗಳನ್ನು ಮುಚ್ಚಿಟ್ಬಿಡು. ಸ್ವಾಮಿ ನನ್ನ ನೋಡು, ನನ್ನ ನೋಡಬೇಡ, ನಮ್ಮ ಗುರುಗಳನ್ನು ನೋಡು, ನಮ್ಮ ಗುರುಗಳನ್ನು ನೋಡು, ನಮ್ಮ ಗುರುಗಳನ್ನು ನೋಡು. ಅವರು ಈ ಶಿಷ್ಯ ಅಂತ ತೊಳ್ಕೊ. ಇವನಿಗೆ ಮೋಕ್ಷ ಕೊಟ್ಬಿಡಪ್ಪ, ಸುಮ್ಮನೆ ಪಾಪ ಇವನಿಗೆ ಮುಟ್ಟಾಳ ಯೋಗ್ಯತೆ ಇಲ್ಲ, ಇವನ ಯೋಗ್ಯತೆ ಏನಿಲ್ಲ. ಗುರುಗಳು ದೊಡ್ಡವರು, ಅವನು ಶಿಷ್ಯನಿಗೆ ಮೋಕ್ಷ ಆಗಲಿಲ್ಲ ಅಂತಾದರೆ ಅವರಿಗೆ ಅವಮಾನವಾಗತ್ತೆ, ಅದಾಗಬಾರ್ದು ಅಂತ ಹೇಳಿ ನನಗೆ ಮೋಕ್ಷವನ್ನು ಕೊಟ್ಟು. ನಿನಗೊಂದು ಉಪಾಯ ಹೇಳ್ತೀನಿ ಅಂತಂತಾರೆ ವಾದರಾಜರು. ಸ್ವಾಮಿ ನಿನಗೊಂದು ಉಪಾಯ ಹೇಳ್ತೀನಿ, ಹೀನ ಗುಣಗಳೆಲ್ಲ ಗುಣಗಳನ್ನು ಹಯಮುಖ ದೇವನೇ ನೀನು ಎಣಿಸದಲೇ ಕಾಯೋ. ಜ್ಞಾನಿಗರ ಅರಸನೆ ದಯವಿಟ್ಟು ನಿನ್ನನ್ನೇ ಧ್ಯಾನಿಸುವಂತೆ ಮಾಡೋ, ನಿನ್ನನ್ನೇ ಧ್ಯಾನಿಸುವಂತೆ ಮಾಡೋ. ಆವ ರೀತಿಯಿಂದ ನೀಯನ್ನ ಸಲಹುವಿ. ನನಗೆ ದಿಗಲಾಗಿದೆ ಸ್ವಾಮಿ, ನನ್ನನ್ನು ಹೇಗೆ ನೀನು ರಕ್ಷಣೆ ಮಾಡೋನಿದ್ದಿ, ನೋಡ್ತಾ ಇದ್ದೀನಿ ನಾನು. ನೀನು ಎಷ್ಟು ಅನುಗ್ರಹ ಮಾಡಬೇಕು ಅಂತ ಪ್ರಯತ್ನ ಮಾಡ್ತೀಯಲ್ಲ, ಅಷ್ಟು ನಾನು ಹಿಂದೆ ಹೋಗಬೇಕು ಅಂತ ಬುದ್ಧಿಪೂರ್ವಕವಾಗಿ ಪಾಪವನ್ನು ಮಾಡಿ 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 ನಿನ್ನಿಂದ ದೂರ ಸಹಿತಾ ಇದ್ದೆ, ಬುದ್ಧಿಪೂರ್ವಕವಾಗಿ. ಹಾಗಾಗಿ ಅಷ್ಟು ಕ್ರಿಮಿನಲ್ ಇಂಟೆಲಿಜೆನ್ಸ್ ಅಂತನ್ನುವುದು ಪಾಪದಲ್ಲಿ ನನಗಿದ್ದದ್ದಕ್ಕಾಗಿ ನಾನು ಬಹಳ ಬಹಳ ದೂರದಲ್ಲಿದ್ದೀನಿ. ರಕ್ಷಿಸು, ನನ್ನ ಪಾಪಗಳನ್ನು ನೋಡಬೇಡ, ಉದ್ಧಾರ ಮಾಡು, ಸದ್ಗತಿಯ ಕೊಟ್ಟುಬಿಡು ಅಂತ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡ್ತಾರೆ. ಹಾಗೆ ಗತಿವಿಹೀನರಿಗೆ ಆರು ನೀನೇ ಗತಿ ಕಣ, ಪತಿಕರಿಸಿ ಕೊಡು ಸದ್ಗತಿಯ. ಪತಿಕರಿಸಿ ಸಂತೋಷ ಪ್ರೀತಿಯಿಂದ ನನಗೆ ಸದ್ಗತಿಯನ್ನು ಕೊಡು ನೀನು. ಎಲೆ ದೇವ, ನಿನಗೆ ಅಪರಾಧಿ ನಾನಲ್ಲ, ನಿನಗೆ ಅಪರಾಧಿ ನಾನಲ್ಲ. ಇದು ವಿಚಿತ್ರ. ವಾದರಾಜರು ಹಿಂದೂ ಒಂದು ಸಲ ಬೇರೆ ಪದ್ಯದಲ್ಲೂ ಕೂಡ ವಾದರಾಜರು ಹೀಗೆ ಹೇಳ್ತಾರೆ, ಅಪರಾಧಿ ನಾನಲ್ಲ, ಅಪರಾಧ ಎನಗಿಲ್ಲ, ಕಪಟ ನಾಟಕ ಸೂತ್ರಧಾರಿ ನೀನೇ, ಕಪಟ ನಾಟಕ ಸೂತ್ರಧಾರಿ ನೀನೇ, ನಾನಲ್ಲ ಅಂತ ಹೇಳಿ ದೇವರಿಗೆ ದೂಷಣೆ ಕೊಟ್ಟಿದ್ದಾರೆ ವಾದರಾಜರು.
ಇನ್ನೊಂದು ಕೆಳಗೆ ಹೇಳ್ತಾರೆ, ನನ್ನಿಂದ ನಾನೇ ಜನಿಸಿ ಬಂದೇನೆ ದೇವ, ನನ್ನಿಂದ ನಾನೇ ಜನಿಸಿ ಬಂದೇನೆ ದೇವ, ನೀನು ನನ್ನನ್ನು ಕರ್ಕೊಂಡು ಬಂದಿ. ತಾಯಿ ಕೂಸು ಒಂದು ಬೆಂಕಿ ಹತ್ರ ಹೋಗ್ತಾ ಇದೆ. ಕೂಸು ಬೆಂಕಿ ಹತ್ರ ಹೋಗ್ತಾ ಇರುವಾಗ ತಾಯಿ ನೋಡ್ತಾ ಇದ್ದಾಳೆ. ನೋಡಿಯೂ ಆ ತಾಯಿ ಕೂಸನ್ನು ಹಿಡಿದು ಕೈ ಹಿಡಿದು ಎಳಿಲಿಲ್ಲ. ಯಾರ ತಪ್ಪು? ಯಾರ ತಪ್ಪು? ತಾಯಿಯ ತಪ್ಪೋ ಕೂಸಿನ ತಪ್ಪೋ? ಅಂಧಕನ ಪೊತ್ತು ಒಬ್ಬ ವ್ಯಕ್ತಿ ಹೋಗ್ತಾ ಇದ್ದಾನೆ, ಕುರುಡನನ್ನು ಪೊತ್ತು ಒಬ್ಬ ವ್ಯಕ್ತಿ ಹೋಗ್ತಾ ಇದ್ದಾನೆ. ಹೋಗ್ತಾ ಇರುವಾಗ ತೆಗ್ಗಿದೆ ಅಂತ ನೋಡ್ತಾ ಇದ್ರು, ಆ ಕುರುಡ ಅಲ್ಲಿ ಬೀಳ್ತಾನೆ ಗೊತ್ತಿದ್ರು ಅವನಿಗೆ ಹಿಂಸರಿಸಲಿಲ್ಲ. ಯಾರ ತಪ್ಪು? ಅಂಧಕನ ತಪ್ಪೋ ಮುಂದಾಳಿನ ತಪ್ಪೋ? ಗೋವಿಂದ, ನನ್ನಿಂದ ನಾನೇ ಜನಿಸಿ ಬಂದೇನೆ ದೇವ. ಹಾಗೆ ಗತಿವಿಹೀನನಿಗೆ 6 ಗತಿ, ನೀನೇ ಗತಿ ಕಣ, ಪತಿಕರಿಸಿ ಕೊಡು, ನನ್ನನ್ನು ಪ್ರೀತಿಸಿ ಕೊಡು, ಪ್ರೀತಿಸಿ ಕೊಡು. ನನ್ನ ಪರೀಕ್ಷೆಯನ್ನು ಮಾಡಿ ಇವನು ಎಷ್ಟು ಪುಣ್ಯ ಮಾಡಿದ್ದಾನೆ, ಎಷ್ಟು ಪಾಪವನ್ನು ಮಾಡಿದ್ದಾನೆ, ಅದಕ್ಕೆ ತಕ್ಕಂತೆ ಅವನಿಗೆ ಕೊಡೋಣ ಆನ್ ದ ಮೆರಿಟ್ ಅಂತ ಹೇಳಿ ನೀನೇನಾದರೂ ಇಟ್ಕೊಂಡ್ರೆ ಈ ಜನ್ಮದಲ್ಲ, ಇನ್ನು 100 ಜನ್ಮ ಅಲ್ಲ, ಅನಂತ ಜನ್ಮದವರೆಗೂ ನನಗೆ ಸದ್ಗತಿ ಆಗಲಿಕ್ಕೆ ಸಾಧ್ಯವಿಲ್ಲ. ಶ್ರುತಿ ವಚನವಾಡುವುದು, ನಿನಗೆ ಅಪರಾಧಿ ನಾನಲ್ಲ, ನಾನು ನಿನಗೆ ಅಪರಾಧಿಯಲ್ಲ, ನಿನಗೆ ಅಪರಾಧಿಯಲ್ಲ ಅಂದರೆ ನಾನೇನು ಅಪರಾಧ ಮಾಡಿದ್ದೇನೆ, ಆ ಅಪರಾಧದಿಂದ ನಿನಗೇನು ತೊಂದರೆ ಆಗಿಲ್ಲ. ನಿನಗೇನು ತೊಂದರೆ ಆಗಿದೆ ಹೇಳು. ನಿನ್ನ ಹಣವನ್ನು ಏನಾದರೂ ಕೊಂದಿದ್ದೇನೇನೋ? ಇಲ್ಲ. ಏನು ಕದ್ದೀನಿ? ಇಲ್ಲ. ನಾನು ಬೈದೆ ನಿನ್ನನ್ನು, ನಿನಗೇನಾದ್ರು ತೊಂದರೆ ಆಯ್ತೆ? ನಿನಗೆ ಆಗಿಲ್ಲ. ನಾನು ಮಾಡಿದ ಯಾವ ಪಾಪದಿಂದಲೂ, ಯಾವ ಬೈಗಳಿಂದಲೂ, ಯಾವ ನಿಂದೆಯಿಂದಲೂ ನಾನು ನಿನ್ನ ಸ್ಮರಣೆ ಮಾಡದೇ ಇದ್ದದ್ದರಿಂದ ನಿನಗೇನಾದರೂ ತೊಂದರೆ ಆಯಿತಾ? ಏನೂ ಆಗಿಲ್ಲ. ನಮ್ಮ ಭಾಷೆಯಲ್ಲಿ ಕೇಳ್ತಾರೆ, ಏನು ಮೈಗೇನು ತೂತು ಬೀಳುತ್ತದೇನೋ ಅಂತ. ಹಾಗೆ ದೇವರಿಗೇನಾದರೂ ತೂತು ಬಿತ್ತ, ಅವನಿಗೇನಾದರೂ ತೊಂದರೆ ಆಯಿತಾ? ಏನೂ ಇಲ್ಲ. ಅವನು ನಿತ್ಯಾನಂದ ಪರಿಪೂರ್ಣನಾಗಿ ಆನಂದದಿಂದಿದ್ದಾನೆ. ಸದಮಂದ್ರ ಸಾಂದ್ರ ಸ್ವಾನಂದ ತುಟ್ಟ ವಪು. ಆದ್ದರಿಂದ ನಿನಗೆ ಅಪರಾಧಿ ನಾನಲ್ಲ, ಆದ್ದರಿಂದ ನಿನಗೆ ನಾನು ಅಪರಾಧ ಮಾಡಿಲ್ಲ. ನನ್ನಿಂದ ನಿನಗೇನು ತೊಂದರೆ ಆಗಿಲ್ಲ. ಆದ್ದರಿಂದ ಸುಮ್ಮನೆ ನನಗೆ ಬೈಲಿಕ್ಕೆ ಹೋಗಬೇಡ, ನಾನು ದೋಷಿ ಅಂತ ನಿರ್ಣಯ ಮಾಡಬೇಡ. ಶ್ರುತಿ ವಚನವಾಡುವುದು ಏನಂತ? ಶರಣಾಗತರ ಸೇವಕನೆಂದು. ನಾವು ನಿನಗೆ ಶರಣು ಬಂದಾಗ ನೀನು ನಮ್ಮ ಸೇವೆಯನ್ನು ಮಾಡ್ತೀ, ಸಜ್ಜನರ ಸೇವೆಯನ್ನು ಮಾಡ್ತೀ. ನಿನಗೆ ಅಚ್ಯುತ, ನಿನಗೆ ಎಂದೆಂದಿಗೂ ಚ್ಯುತಿ ಇಲ್ಲ, ಮೇಲೆ ಕೆಳಗೆ ಅಂತನ್ನುವ ಪ್ರಸಕ್ತಿ ಇಲ್ಲ. ಹಾಗಾಗಿ ನೀನು, ನಾನು ನಿನ್ನ ಶರಣು ಬಂದಾಗ ನೀನು ನಮ್ಮ ಸೇವೆಯನ್ನು ಮಾಡಿದ್ದೀಯೋ, ಅರ್ಜುನನ ಸೇವೆಯನ್ನು ಮಾಡಿದ್ದೀ, ಬಲಿಚಕ್ರವರ್ತಿಯ ಸೇವೆಯನ್ನು ಮಾಡಿದ್ದೀ, ಎಂತೆಂಥ ಭಕ್ತರ ಅನುಗ್ರಹವನ್ನು ಮಾಡುವುದಕ್ಕೆ ಅವರು ಹೇಳಿದ ಎಲ್ಲ ಕೆಲಸವನ್ನು ಮಾಡಿಕೊಟ್ಟಿದ್ದೀನಿ. ಶರಣಾಗತರ ಸೇವಕನೆಂದು ನಿನ್ನನು ಮತವಿಡಿದು ನಂಬಿದೆನು. ನಿನ್ನನ್ನು ಪೂರ್ಣವಾಗಿ ನಂಬಿದ್ದೇನೆ, ನಾನು ಸಿದ್ಧಾಂತವನ್ನು ಮಾಡಿಕೊಂಡು ನಂಬಿದ್ದೇನೆ ನಿನ್ನನ್ನು. ಆದ್ದರಿಂದ ನನ್ನನ್ನು ದಯವಿಟ್ಟು ಕಾಪಾಡು, ದಯವಿಟ್ಟು ರಕ್ಷಣೆ ಮಾಡು. ಇದು ನನ್ನ ಸಿದ್ಧಾಂತವಾಗಿದೆ. ನಿನ್ನನ್ನು ನಂಬುವುದು ಏನಿದೆಯಲ್ಲ, ಆ ನಂಬಿಕೆ ನನ್ನಲ್ಲಿ ಗಟ್ಟಿಯಾಗಿದೆ. ನಿನ್ನ ಪಾದಗಳನ್ನು ನಂಬಿದ್ದೇನೆ, ನೀನು ನಮ್ಮನ್ನು ಕಾಪಾಡು, ರಕ್ಷಿಸು ಎಂಬುದಾಗಿ ಪ್ರಾರ್ಥನೆ ಮಾಡ್ತಾನೆ.